7 ವರ್ಷದಿಂದ ಥೈರಾಯ್ಡ್ ಇದೆ, ಒಂದು 5-6 ವರ್ಷದಿಂದ ವೀಸಿಂಗ್ ಪ್ರಾಬ್ಲಮ್ ಇದೆ. ಜೊತೆಗೆ ಈಗ ಜನವರಿ ತಿಂಗಳಿಂದ ನನಗೆ ಕಾಲಲ್ಲಿ ಸ್ವೆಲ್ಲಿಂಗ್ ಆಗ್ತಾ ಇದೆ, ಗಂಟು ಪಾದದಲ್ಲಿ. ಬರೀ ಕಾಲಲ್ಲಿ ನನ್ನ ಕೈ ನಡೆಯೋಕೆ ಆಗ್ತಾ ಇರಲಿಲ್ಲ. 1-2 hours 1 hour ನಿಂತ್ಕೊಂಡ್ರೆ ಸಾಕು, ಫುಲ್ ಕಾಲಿಂದ ಮಂಡಿವರೆಗೂ ಒಳಗಡೆ ನರ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು 3 ಡಾಕ್ಟರ್ ಹತ್ರ ತೋರಿಸಿದ್ದೀನಿ. ಟ್ಯಾಬ್ಲೆಟ್ಸ್ ಕೊಟ್ಟರು, 30 ಮಾತ್ರೆ 3 ಥರದ್ದು ತೊಗೊಂಡ್ಮೇಲೆ ನೆಕ್ಸ್ಟ್ ಡೇ ಮತ್ತೆ ಪೇನು. ಥರ್ಡ್ ಪ್ರಾಬ್ಲಮ್ ಬಂದು ನನಗೆ ವೆಯ್ಟ್ ಗೇನ್ ಆಗ್ತಾಯಿತ್ತು. ಓಕೆನಾ, ಯಾರಾದರೂ ನನಗೆ ಮಾಡಿಕೊಡ್ಬೇಕಾಗಿತ್ತು. ನನಗೆ ಹೋಗಿ ಒಂದು ಗ್ಲಾಸ್ ನೀರು ಬಿಸಿ ಮಾಡ್ಕೊಂಡು ಕುಡಿಯೋಕ್ಕೆ ಅಷ್ಟು ಆಗ್ತಾಯಿಲ್ಲ, ಅಷ್ಟು ಪೇನು, ಹಿಂಸೆ, ಅಳು. ನಾನು ಯಾರೂ ನೋಡ್ಕೊತಾ ಇಲ್ಲ ಇಂಥ ಟೈಮಲ್ಲಿ. ಈ ಟೈಮಲ್ಲೂ ನಾನು ಕೆಲ್ಸಕ್ಕೆ ಹೋಗ್ಬೇಕಾ? ಇದರಿಂದ ಯಾವಾಗಪ್ಪ ಮುಕ್ತಿ? ಇಲ್ಲ ಏನಾದ್ರು ಗರ್ಭಕೋಶ ತೆಗೆಸ್ಬಿಟ್ರೆ ನಿಂತೋಗ್ಬಿಡುತ್ತಲ್ಲ, ಏನಾದ್ರು ಬೇರೆ ಆಪ್ಷನ್ ಇದೆಯಾ? ಇಲ್ಲ ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಷ್ಟು ಮಟ್ಟಿಗೆ ಹೊಟ್ಟೆ ನೋವು. ಈ ಸಲ ಬರೀ 21 ದಿನ ಟ್ರೀಟ್ಮೆಂಟ್ ತೊಗೊಂಡಿರೋದು ನಾನು. ಇದು ಇವ್ರು ಹೇಳ್ದಂಗೆ ಫಾಲೋ ಮಾಡಿ ಒಂದು ಚೂರು ಪೇನ್ ಬಂದಿಲ್ಲ ನನಗೆ. ಪೀರಿಯಡ್ಸ್ ಆಗಿರೋದು ಗೊತ್ತಾಗಿಲ್ಲ, ಮುಗ್ದಿದ್ದು ಗೊತ್ತಾಗಿಲ್ಲ. ಅಷ್ಟು ಚೆನ್ನಾಗಿ ಎಲ್ಲರೂ ಹೆಂಗೆ ನಾರ್ಮಲ್ ಆಗಿರ್ತಾರೆ ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಖುಷಿಯಾಗಿದೆ ಇದರಿಂದ. ಎಲ್ಲ ಡೇ ಬೈ ಡೇ ನನಗೆ ಇವತ್ತು ಒಂದು 70 to 90% ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ಅಷ್ಟು ನನಗೆ ಮನಸ್ತೃಪ್ತಿ ಇದೆ. 21 ಡೇಸಲ್ಲಿ 3 kg ಕಮ್ಮಿ ಆಗಿದ್ದೀನಿ. 70ಇಂದ 67ಗೆ ಬಂದಿದ್ದೀನಿ. ಮತ್ತು ವೀಸಿಂಗ್ ಪ್ರಾಬ್ಲಮ್ ಇತ್ತು, ಅದು ನನಗೆ ಇವಾಗ ಆಲ್ಮೋಸ್ಟ್ 70% ಕಮ್ಮಿ ಆಗಿದೆ. ಇಷ್ಟಕ್ಕೂ ಬೇರೆ ಬೇರೆ ಮೆಡಿಸಿನ್ಸ್ ತೊಗೋಬೇಕಿತ್ತು. ಈಗ ಯಾವುದೇ ಮಾತ್ರೆಗಳು ತೊಗೊತಾ ಇಲ್ಲ, ಏನೂ ತೊಗೊತಾ ಇಲ್ಲ. ತುಂಬ ಖುಷಿ ಆಗ್ತಾ ಇದೆ. ಮತ್ತು ಪಾಸಿಟಿವ್ ಮೈಂಡ್, ಮತ್ತು ತುಂಬ ಎನರ್ಜಿ ಬಂದಿದೆ. ಸುಸ್ತು, ಎಲ್ಲ ಕೂತ್ಕೊಳ್ಳೋದು, ಎಲ್ಲ ಮಲ್ಕೊಳ್ಳೋದು, ಎಂಥದ್ದು ಇಲ್ಲ. ನಮಸ್ಕಾರ, ನನ್ನ ಹೆಸರು ಹೇಮಲತಾ ಅಂತ. ನಾನು ಪ್ರೆಗ್ನೆಂಟ್ ಇದ್ದಾಗ BP ಜಾಸ್ತಿ ಆಗಿತ್ತು ನನಗೆ. ಆವಾಗ ಲತಾ ಶೇಖರ್ ಅವ್ರ ಹತ್ರ ಆನ್ಲೈನ್ ಥೆರಪಿ ತೊಗೊಂಡು ಎಲ್ಲ BP ಎಲ್ಲ ಕಡಿಮೆ ಆಗಿದೆ. ಆಮೇಲೆ ಥೈರಾಯ್ಡು ಭಾಳ ಅಂದರೆ ಭಾಳ ಇತ್ತು ನನಗೆ. ತುಂಬ ಕೂದಲೆಲ್ಲ ತುಂಬ ಉದುರ್ತಾ ಇತ್ತು, ಸುಸ್ತು ಭಾಳ. ಒಂದು ಸ್ವಲ್ಪ ಏನಾರು ಕೆಲಸ ಮಾಡಿದ್ರೆ ತುಂಬ ಸುಸ್ತಾಗ್ತಿತ್ತು. ಇವ್ರ ಹತ್ರ ಥೆರಪಿ ತೊಗೊಂಡ್ಮೇಲೆ ಕಲರ್ ಥೆರಪಿ, ಆಮೇಲೆ ಮುದ್ರೆಗಳು, ಆಮೇಲೆ ಎಲ್ಲ ಜ್ಯೂಸ್ ಎಲ್ಲ ಕೊಟ್ಟರು. ಅದರಿಂದ ನನಗೆ ಭಾಳ ಒಳ್ಳೆಯದಾಗಿದೆ. ಎಲ್ಲ ಟ್ಯಾಬ್ಲೆಟ್ ಬಿಟ್ಟು ಈಗ ಆರಾಮಾಗಿದ್ದೀನಿ ನಾನು. ಥ್ಯಾಂಕ್ ಯು ಲತಾ ಶೇಖರ್ ಮೇಡಮ್. ನನ್ನ ಹೆಸರು ಸಹನಾ, ನಾನು ಕೆಂಗೇರಿಯಿಂದ ಬಂದಿದ್ದೀನಿ. ನನ್ನ ಥೈರಾಯ್ಡ್ ಪ್ರಾಬ್ಲಮ್ಮು, ಶುಗರ್ ಪ್ರಾಬ್ಲಮ್ಮು, ಲೇಡೀಸ್ ಇದು ಪ್ರಾಬ್ಲಮ್ಮು ಇತ್ತು. ನಂದು 350 ಇತ್ತು ಶುಗರ್ ಇದ್ರದ್ದು. ಈಗ ಕಷಾಯ, ಔಷಧಿ, ಹೀಲಿಂಗ್ ಇದರದ್ದು, ಆಮೇಲೆ ಯೋಗಗಳು, ಮುದ್ರೆ ಇದೆಲ್ಲ ಮಾಡಿ ಕಮ್ಮಿ ಬಂದಿದೆ. ಫುಲ್ ನಾರ್ಮಲ್ ಆಗಿದೆ ಶುಗರು. 5 ವರ್ಷದಿಂದ ಶುಗರ್ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀನಿ. ನಿದ್ದೆ ಬರ್ತಾ ಇರಲಿಲ್ಲ, ಸ್ಕಿನ್ ಪ್ರಾಬ್ಲಮ್ ಆಗೋದು, ಶುಗರಿನ ತುಂಬ ಪ್ರಾಬ್ಲಮ್ ಅನುಭವಿಸಿದ್ದೀನಿ. ಈಗೆಲ್ಲ ನಾರ್ಮಲ್ ಆಗಿದೆ, ಕಮ್ಮಿ ಆಗ್ತಾ ಬರ್ತಾ ಇದೆ. ಆರೋಗ್ಯ ಚೆನ್ನಾಗಿ ಆಗ್ತಾ ಇದೆ, ನಮ್ಮದು ಒಳ್ಳೆಯದಾಗಿದೆ. ಲತಾ ಶೇಖರ್ ಡಾಕ್ಟರಿಗೆ ಧನ್ಯವಾದಗಳು. ಸ್ವಲ್ಪ ರಿಲ್ಯಾಕ್ಸ್ ಆದಾಗಾಯಿತು. ಟೋಟಲಿ ಪೂರ ಬಾಡಿಯಿಂದ ಪೇಯ್ನ್ ಇತ್ತು, ರಿಲ್ಯಾಕ್ಸ್ ಆಯಿತು. ಮತ್ತು ನಂಬರ್ 7 ನಂಬರ್ಸ್ ಇಡುವಾಗ ಒಂಥರ ಬ್ಲೂ ಲೈಟು ಬಂದಂಗಾಗಿ ಒಂಥರ ಶೇಕ್ ಆದಂಗಾಯಿತು. ದೇಹ ತುಂಬ ಸುತ್ತಾ ಇತ್ತು, ಮೈಂಡ್ ವೈಬ್ರೇಷನ್ಸ್ ಆಯಿತು ತುಂಬ ಚೆನ್ನಾಗಿ. ಮತ್ತು ಎನರ್ಜಿ ಪಾಸ್ ಆದಂಗಿತ್ತು ಕೈ. ಗ್ಯಾಸ್ಟ್ರಿಕ್ಕಿಗೆ ರೈಟ್ ಸೈಡ್ ಚುಚ್ಚುದಂಗಿತ್ತು. ಸ್ವಲ್ಪ ಮಾಡೋ ಕಷ್ಟ ಆದರೂ ಮಾಡ್ತಾ ಅವ್ರನ್ನ ಕಮ್ಮಿ ಆಯಿತು, ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಲಾಸ್ಟ್ ಕೈ ರಬ್ ಮಾಡಿ ಈ ಥರ ಮಾಡಿಸಿದ್ರಲ್ಲ, ಆಗ ಫೀಲ್ ಆಯಿತು. ನೀವು ಹೇಳ್ದಂಗೆ ಸ್ವಲ್ಪ ಕೈ ನದಿ ಬಂದಂಗೆ ಮತ್ತು ಕೈ ಕೆಳಗೆ ಬಂದಾಗ ಫೀಲ್ ಆಯಿತು. ಆಮೇಲೆ ನೀವು ಬಂದು ಟೆಸ್ಟ್ ಮಾಡಿದಾಗ ವಾಮ್ ತುಂಬ ವಾಮ್ ಅನಿಸ್ತು, ಮತ್ತು ಸ್ವಲ್ಪ ಲೈಟು ಫೀಲ್ ಆದಂಗೆ ಆಯಿತು. ಬೆಳಗ್ಗೆ ಬೆಗಿತಾ ಬಂತು, ಅಂದರೆ ಸಣ್ಣಾಗಿದೆ ನನಗೆ ಫೀಲ್ ಆಯಿತು. ಆಮೇಲೆ ಆ ಡಬ್ರುಗ ಬಾರಿಸಿದ್ರಲ್ಲ, ಡಬ್ರುಗ ಮಾಡಿದಾಗ ಈಶ್ವರನ ಇದರಲ್ಲಿ ಲೋಕದಲ್ಲೇ ಡಬ್ರುಗ ಬಾರಿಸಿದಾಗೆ ಫೀಲ್ ಆಯಿತು. ಆ ಥರ ಅಲ್ಲಿ ಬಾರಿಸ್ತಾ ಇದ್ದಾರೆ ಅನ್ನೋ ಥರ ಆಯಿತು. ಆಮೇಲೆ 1-2 ಸಲ ನೀವು ತಲೆ ಮೇಲೆ ಕೈ ಇಟ್ಟಾಗ ಅಂತ ಕಾಣುತ್ತೆ, ಬಹುಶಃ ಅದು ಲೈಟಾಗಿ ಕಾಣಿಸ್ತು ಅಂತ. ಹೋಗೋದು ತಡೀತಾ ಇದೆ, ಕಾಲು ಗಂಟೆಗೆ ಹೋಗೋದು, ಎವರಿ ಬಾತ್ರೂಮ್ಗೆ ಹೋಗೋದು. ಅದು ಇಷ್ಟೊತ್ತಾದರೂ ತಡ್ಕೊಂಡಿದೆ ಅಂತ ಹೇಳಿದರೆ ಆಶ್ಚರ್ಯನೇ. 10 to 1 ಹೇಳಬೇಕಾದ್ರೆ ತುಂಬ ಬ್ರೈನಿಂದ ತುಂಬ ಹೆವಿನೆಸ್ ಅನ್ನಿಸ್ತಾ ಇತ್ತು ನನಗೆ. ಆಮೇಲೆ 1 ಬರೋ ಅಷ್ಟೊತ್ತಿಗೆ ಒಂಥರ ಏನೋ ಒಂದು ಗುಡ್ಡದ ಮೇಲಿಂದ ಒಂಥರ ಡಿವೈನ್ ವೈಟ್ ಲೈಟ್ ಬಂದಂಗೆ ಫೀಲ್ ಆಗ್ತಾ ಇತ್ತು ನನಗೆ. ಆಮೇಲೆ ಥ್ಯಾಂಕ್ ಯು ಇದನ್ನು ಹೇಳಬೇಕಾದ್ರೂ ತುಂಬ ಹೆವಿನೆಸ್ ಇತ್ತು, ತುಂಬ ಕೈ ಎಲ್ಲ ಬಿಡ್ಬಿಡತ್ತಾ ಆ ಥರ ಫೀಲ್ ಆಗ್ತಾ ಇತ್ತು. ಹೆಡ್ ಬಂದರೆ ತುಂಬ ಹೆವಿನೆಸ್ ಆಗ್ತಿತ್ತು ಅವಾಗ.